ನಾನು ಇವತ್ತು ಹೇಳ್ಕೊಡ್ತಿರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 9th of May 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಟಾಟಾ ಮೋಟರ್ಸ್. ಓಕೆನಾ? ಟಾಟಾ ಮೋಟರ್ಸ್ ಸ್ಟಾಕ್ನ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ. ಓಕೆ, ಸೊ ನೋಡಿ, ನಾನು ಫಸ್ಟು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಏನಕ್ಕೆ ಅಂದರೆ ಇದು ಅಪ್ ಮೂವ್, ಇದು ರಿಟ್ರೇಸ್ಮೆಂಟ್. ಅರ್ಥ ಆಯ್ತಾ? ನೋಡಿ, ಈ ರಿಟ್ರೇಸ್ಮೆಂಟ್ ಆಗಿರೋದು ಎಕ್ಸಾಕ್ಟ್ 618 ಲೆವೆಲ್ಸಿಂದ 618 ಲೆವೆಲ್ಸಿಂದ ಸಪೋರ್ಟ್ ತೊಗೊಂಡು ಸ್ಟಾಕ್ ಮೇಲೆ ಹೋಗಿದೆ, ಪ್ರೈಸ್ ಮೇಲೆ ಹೋಗಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ನಾವು ಲೆಟಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನೀವು ಏನು ನೋಡ್ಬೋದು ಅಂದರೆ, ಇದು ನೋಡಿ, ಇದು ಲೆಫ್ಟ್ ಶೋಲ್ಡರ್, ಹೆಡ್, ರೈಟ್ ಶೋಲ್ಡರ್. ಓಕೆನಾ? ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಓಕೆ, ಸೊ ಇದ್ರದ್ದು ನೆಕ್ಲೈನ್ ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ನೋಡಿ, ಈ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನೆಕ್ಲೈನ್ ಮೇಲೆ ಬ್ರೇಕ್ಔಟ್ ಕೊಡಬೇಕು. ಅರ್ಥ ಆಯ್ತಾ? ಇದು ನೆಕ್ಲೈನ್, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ದು ನೆಕ್ಲೈನ್ ಅಲ್ವಾ? ಸೊ ವೆನ್ ಯು ಆರ್ ಗೋಯಿಂಗ್ ಟು ಬೈ ವೆನ್ ಪ್ರೈಸ್ ಕ್ರಾಸಸ್ 1020 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 1025 and target number 2 is going to be at 1030 or 1032. ಅರ್ಥ ಆಯ್ತಾ? 1020 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1025 will be your target number 1, 1030 or 1032 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆ, ಸೊ ಗೈಸ್, ನಾಳೆ ಸೆಲ್ಲೆಲ್ಲಿ ಮಾಡ್ತೀರಾ ಅಂದರೆ, ಸಪೋಸ್ ಈ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫೇಲ್ಯೂರ್ ಆಗೋಯ್ತು ಅಂದರೆ, ಸೊ ಸೆಲ್ ವೆನ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್. ಓಕೆನಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1000. ಓಕೆನಾ? 1000 ರೌಂಡ್ ನಂಬರ್ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬಿ ಎಟ್ 995 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬಿ ಎಟ್ 990. ಅರ್ಥ ಆಯ್ತಾ? 1000 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 995 will be your target number 1, 990 will be your target number 2. ಅರ್ಥ ಆಯ್ತಾ? Now let us move on to the next stock. Next stock, Oro Pharma. ಓಕೆನಾ? Oro Pharma on a 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಸೊ ಗೈಸ್, this entire zone right here, it was acting as an resistance. ಓಕೆನಾ? ಇಲ್ಲಿ ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ದ ಸೇಮ್ ಝೋನ್ ರೈಟ್ ಹಿಯರ್, ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಇವಾಗ ಏನಾಗಿದೆ ಅಂದರೆ ನೋಡಿ, ಸಪೋರ್ಟ್ ಝೋನ್ನ ಬ್ರೇಕ್ ಡೌನ್ ಕೊಟ್ಟು ನಾವು ಪ್ರೈಸ್ ಇಸ್ ಅಟ್ ದ ಸೇಮ್ ಝೋನ್. ಆಯಿತಾ? ರೀಟೆಸ್ಟ್ ಅಂತಲೂ ಕನ್ಸಿಡರ್ ಮಾಡ್ಬೋದು ಈ ಝೋನ್ನ, ಆರ್ ಎಲ್ಸ್ ರೆಸಿಸ್ಟೆನ್ಸ್ ಝೋನ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತಲೂ ಹೇಳ್ಬೋದು. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನಾನು ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸ್ ಹ್ಯಾಸ್ ಫೇಸ್ಡ್ ರಿಜೆಕ್ಷನ್ ಫ್ರಮ್ ಎಕ್ಸಾಕ್ಟ್ ಫಿಬೋನಾಚಿಸ್ 618 ಲೆವೆಲ್ಸ್. ಓಕೆನಾ? ದಿಸ್ ಈಸ್ ಪಾಯಿಂಟ್ ನಂಬರ್ 2. ನೆಕ್ಸ್ಟು ನಾನೇನು ಮಾಡ್ತೀನಿ ನೋಡ್ಕೊಳ್ಳಿ, ಈ ಬಾಟಮಿಂದ, ಓಕೆ, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹಿಡಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ 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 ಸಪೋರ್ಟ್. ಓಕೆನಾ? ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಬಟ್ ಇಲ್ಲಿ ನೋಡಿ, ಬ್ರೇಕ್ ಡೌನ್ ಸಿಕ್ಕಿದೆ. ಅರ್ಥ ಆಯ್ತಾ? ಬ್ರೇಕ್ ಡೌನ್ ಸಿಕ್ಕಿದೆ. ಬಟ್ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು.
ಪ್ರೈಸು ಲೋವರ್ ಹೈ ಲೋವರ್ ಲೋ ಸಾರಿ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಷನ್ ಮಾಡ್ತಿತ್ತು ಹೈಯರ್ ಲೋ ಫಾರ್ಮೇಷನ್ ಮಾಡ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಕೊಟ್ಟು ಈ ಹೈನ ಬ್ರೇಕ್ ಮಾಡಿಲ್ಲ, ಅರ್ಥ ಆಯ್ತಾ. ಸೊ ನಾಳೆ ಒಂದು ಫಾಲ್ ಕಾಣಿಸ್ಬೋದು. ಓಕೆ, ಸೊ ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಓಕೆನಾ. ಸೆಲ್ ಬಿಲೋ 1123 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ನಂಬರ್ 1 is gonna be at 1118 and target number 2 is gonna be at 1105. ಓಕೆನಾ. 1123 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1118 will be your target number 1, 1105 will be your target number 2. ಅರ್ಥ ಆಯ್ತಾ. ಇದು ಸೆಲ್ಲಿಂಗ್ ಆಯಿತು. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ. ಸೊ ಗೈಸ್, ಬೈಯಿಂಗಿಗೆ ಏನಿಲ್ಲ, ನಾಳೆ ಪ್ರೈಸ್ ಏನಾದರೂ ಈ ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ಬೈ ಮಾಡಿ. ಬೈಯಲ್ಲಿ ಮಾಡ್ತೀರಾ ಅಂದರೆ ಬೈ ವೆನ್ ಪ್ರೈಸ್ ಕ್ರಾಸಸ್ 1150 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಯೋರ್ ಅಲ್ಟಿಮೇಟ್ ಟಾರ್ಗೆಟ್ ಈಸ್ ಗೋನ ಬೇಟ್ 1160 ವಿಲ್ ಬಿ ಯೋರ್ ಅಲ್ಟಿಮೇಟ್ ಟಾರ್ಗೆಟ್. ಅರ್ಥ ಆಯ್ತಾ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಟಾಕ್. ಓಕೆ ಗೈಸ್, ಸೊ ನೆಕ್ಸ್ಟ್ ಸ್ಟಾಕ್ ಬಂದು ಗ್ಲೆನ್ಮಾರ್ಕ್. ಓಕೆನಾ. ಗ್ಲೆನ್ಮಾರ್ಕ್ನ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಏನಪ್ಪ ಅಂದರೆ, ನೋಡಿ ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ. ದಿಸ್ ಎಕ್ಸಾಕ್ಟ್ ಝೋನ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಝೋನ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ತು, ಬಟ್ ದೇರ್ ಇಸ್ ನೋ ಕಂಟಿನ್ಯೂಯೇಷನ್ ಆಗಿಲ್ಲ. ಸೊ ಇಲ್ಲಿ ಸೆಲ್ಲರ್ಸ್ನ ಇನ್ವೈಟ್ ಮಾಡಿ, ಐ ಥಿಂಕ್ ಸೆಲ್ಲರ್ಸ್ ಮೈಟ್ ಗಾಟ್ ಟ್ರ್ಯಾಪ್ಡ್ ರೈಟ್ ಹಿಯರ್. ಅರ್ಥ ಆಯ್ತಾ. ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 ಟೈಮ್ ಫ್ರೇಮ್. 15 ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಈ ಟಾಪ್ ಇಂದ ಈ ಬಾಟಮ್ವರೆಗೂ ಟ್ರೆಂಡ್ ಲೈನ್ ಎಳಿತೀನಿ. ಅವಾಗ ನೀವೆಲ್ಲಿ ನೋಡ್ಬೋದು ರೆಸಿಸ್ಟೆನ್ಸ್ ನಿಯರ್ ಬೈ ರೆಸಿಸ್ಟೆನ್ಸ್. ಓಕೆನಾ. ಟ್ರೆಂಡ್ ಲೈನ್ ರೆಸಿಸ್ಟೆನ್ಸಲ್ಲಿದೆ. ಓಕೆನಾ. ಪ್ರೈಸು ಟ್ರೆಂಡ್ ಲೈನ್ ರೆಸಿಸ್ಟೆನ್ಸಲ್ಲಿದೆ. ಹಾಗೇನೆ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಕೈಂಡ್ ಆಫ್ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡ್ತಿದೆ. ಅರ್ಥ ಆಯ್ತಾ. ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ. ಸೊ ಗೈಸ್, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲೆ ಸಸ್ಟೈನ್ ಆಗಬೇಕು. ಓಕೆನಾ. ಬೈ ವೆನ್ ಪ್ರೈಸ್ ಕ್ರಾಸಸ್ 1035 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದೆ ಹಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is gonna bet 1044 and ಟಾರ್ಗೆಟ್ ನಂಬರ್ 2 is gonna bet 1050. ಅರ್ಥ ಆಯ್ತಾ. 1035 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 1044 will be your target number 1, 1050 will be your target number 2. ಅರ್ಥ ಆಯ್ತಾ. ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ. ಸೊ ಗೈಸ್, ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗಬೇಕು. ಸೆಲ್ ಬಿಲೋ 1000. ಓಕೆನಾ. 1000 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಯೋರ್ ಟಾರ್ಗೆಟ್ ಈಸ್ ಗೋನ ಬೇಟ್ 990. ಅರ್ಥ ಆಯ್ತಾ. 1000 ಲೆವೆಲ್ಸ್ ಕೆಳಗೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 990 ವಿಲ್ ಬಿ ಯೋರ್ ಟಾರ್ಗೆಟ್. ಅರ್ಥ ಆಯ್ತಾ. ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.